ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅನು ಯೋಗೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೊಸ ಹೊಸ ವೀಡಿಯೋಸು ಬರ್ತಾ ಇರುತ್ತೆ. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆದಷ್ಟು ನನ್ನ ವೀಡಿಯೋನ ಲಾಸ್ಟ್ವರೆಗೂ ನೋಡಿ. ನಾವು ಹೇಗೆಲ್ಲ ಫೋಟೋಶೂಟ್ ಮಾಡಿದ್ವಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಫುಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಶಾಪಿಂಗ್ ವೀಡಿಯೋಸ್ನೆಲ್ಲ ನಾನು ಹಾಕಿದ್ನಲ್ಲ, ಅದರಲ್ಲೂ ಸಹಿತ ಹೇಳಿದ್ದೆ ನಾವು ಫೋಟೋಶೂಟ್ ಮಾಡೋದನ್ನ ನಿಮಗೆ ಫುಲ್ ವೀಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅಂತ. ಬಟ್ ನಾವು ರೆಡಿಯಾಗಿದ್ದೆಲ್ಲ ನಂಗೆ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಬೇಗ ರೆಡಿ ಆದ್ವಿ. ಬಟ್ ಆದರೂ ಲೇಟೇ ಆಗೋಯಿತು. ನಾವು ಮಾರ್ನಿಂಗ್ 7 o'clock ಅಷ್ಟರಲ್ಲಿ ಅಲ್ಲಿ ಇರಬೇಕಿತ್ತು. ಬಟ್ ಇವಾಗ 10 ಆಗಿಬಿಟ್ಟಿದೆ, ಲೇಟ್ ಆಯಿತು. ನಮ್ಮ ಅಣ್ಣ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನಿಗೊಂದು ಸ್ವಲ್ಪ ಅಡ್ರೆಸ್ ಗೊತ್ತು, ಸೊ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಅವನಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ಬರ್ತಾ ಇದ್ದಾನೆ. ಅವ್ನು ಬಂದ ತಕ್ಷಣ ನಾವು ಓಡ್ತೀವಿ. ಬಂದ ಈಗ ಅವ್ನು ಬರಲಿ ಅಂತ ಹೇಳಿ ಇಷ್ಟೊತ್ತಕ ಅಲ್ಲಿ ವೆಯ್ಟ್ ಮಾಡಿದ್ವಿ. ಮಳೆ ಬರೋ ಥರ ಇತ್ತು, ಸೊ ಅದಕ್ಕೋಸ್ಕರ ಮೋಡ ಇತ್ತಲ್ಲ, ಬಿಡು ಚೆನ್ನಾಗಿ ಬರುತ್ತೆ, ಅಷ್ಟೊಂದು ಬಿಸಿಲೇನು ಇಲ್ವಲ್ಲ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆದರೆ ನೋಡಿ ಸ್ವಲ್ಪ ಬಿಸಿಲೇ ಇದೆ, ಲೇಟು ಆಯಿತು. ಆದರೂ ಪರವಾಗಿಲ್ಲ, ನೋಡೋಣ ನಮ್ಮ ಕೈಲಿ ಎಷ್ಟಾಗುತ್ತೋ. ನಮ್ಮ ಅಣ್ಣಂಗೆ ದೇವ್ರ ತೆಗಿಯೋಕ್ಕೆ ಆಗ್ತಾ ಇಲ್ಲ. ಯಾಕೆ ತಿಂದಿಲ್ವಾ ಬೆಳಗ್ಗೆಯಿಂದ? ತಿಂದೆ. ಡೋರ್ ತೆಗಿಯೋಕ್ಕೆ ಆಗ್ತಾ ಇಲ್ಲ ಮತ್ತೆ ನಿನ್ನ ಕೈಲಿ. ಏನು ಮಾಡ್ತೀವಿ, ವಯಸ್ಸಾಯ್ತು. ಅದೇ ಒಬ್ಬಗಡೆ ಪ್ರೂಫ್ ಸಿಕ್ತು ನಮ್ಗೆ ಇವಾಗ. ವಯಸ್ಸಾಯ್ತು, ತೆಗಿಯೋಕ್ಕಾಗಲ್ಲ, ಏನು ಮಾಡೋಣ. ಈ ಟೈಮಲ್ಲಿ ಅಣ್ಣ ನಾವಿವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ನಿನಗೆ ಇಷ್ಟು ದಿನ ಆದ್ಮೇಲೆ ನಮ್ಮನ್ನೆಲ್ಲ ನೋಡಿ ಏನು ಅನ್ನಿಸ್ತಾ ಇದೆ ಅಂತ ಹೇಳು. ನಾನು ಮತ್ತೆ ಅದೇ ಹಳೆ ಲೆಫ್ಟ್ ಬಾ. ನಿಮ್ಮನ್ನ ಗುರು ನೋಡಿ ಏನು ಅನ್ನಿಸ್ತು ಅಂದರೆ ಎಷ್ಟೊಂದು ದಿನ ಆದಮೇಲೆ ನನ್ನ ತಮ್ಮ ಸಿಗ್ತಾ ಅನ್ನಿಸ್ತು. ನಮ್ಮ ಯೋಗೇಶಪ್ಪರ್ ನೋಡಿ ಏನು ಅನ್ನಿಸ್ತು ಅಂದರೆ ಎಷ್ಟೊಂದು ದಿನ ಆದಮೇಲೆ ಒಳ್ಳೆ ಬೆಸ್ಟ್ ಫ್ರೆಂಡು ನಂಗೆ ಸಿಕ್ಕಿದ್ರು ಅನ್ನಿಸ್ತು. ನಿನ್ನ ನೋಡಿ ಏನು ಅನ್ನಿಸ್ತು ಅಂದರೆ ತಿರ್ಗಿ ಅದೇ ಕರ್ಮ ರಿಟರ್ನ್ ಯಾಕಾಗ್ತದೆ. ಚಿಂಟು ನೋಡಿ, ಚಿಂಟು ಏನು ತುಂಬಾ ಜಾಸ್ತಿ ಮಾತಾಡ್ತೀಯ, ಸಿಕ್ಕಾಪಟ್ಟೆ ಪಿಕ್ಚರ್ ನೋಡ್ತೀಯ ಅಂತ ಕಾಣುತ್ತೆ. ಅದಕ್ಕೆ ಚೆನ್ನಾಗಿ ಜಲ ಕುಡಿತೀಯ. ನೀನು ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ತಗೋ ಅಂತ ಅನ್ನೋದೇ ಇಲ್ಲ, ನಮ್ಮ ಹತ್ರನೇ ಎಲ್ಲ ಕೇಳ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವೇ? ಒಂದ್ ಜೋಳಿಗೆ ತಗ್ಲಾಕೊ ಬಂದ್ಬಿಡು ಬರೋವಾಗ. ಮಾಡರ್ನ್ ಬಿಶುಕ ತರ ಅಲ್ಲಿ ಸ್ಕ್ಯಾನರ್ ಹಾಕೊಂಡ್ಬಿಡ್ತೀನಿ. ಇನ್ನು ಈಗೆಲ್ಲ ಆನ್ಲೈನ್ ಇನ್ನೂ ಅಪ್ಡೇಟ್ ಆಗಿ ಹೋಗ್ಬಿಡ್ತೀಯಾ? ಸ್ಕ್ಯಾನರ್ ಹಾಕೊಂಡ್ಬಂದು ಇನ್ನ ದುಡಿಯೋ ನೀನು ನಮಗ್ ಕೊಡಿಸ್ಬೇಕು. ಕೊಟ್ರೆ ರಾಗಿ ಎಲ್ಲ ಬೇಡ, ಅಕ್ಕಿ ಕೊಡ್ರಿ. ಹಂಗೂ ಅಕ್ಕಿನೂ ಇಲ್ಲ ಅಂದ್ರೆ ಸ್ಕ್ಯಾನರ್ ಮಾಡ್ಬಿಡಿ. ಸ್ಕ್ಯಾನರ್ ಮಾಡ್ಬಿಡ್ರಿ. 1 kg ಸೋನಾ ಮಸೂರಿ 50 ರೂಪಾಯಿ, ನೀವು 50 ರೂಪಾಯಿ ಹಾಕಿ ಪರವಾಗಿಲ್ಲ. ಗುರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಾವು ಹಾಗೆ ಮಾತಾಡಿಕೊಂಡು ಸ್ವಲ್ಪ ರೇಗಿಸ್ಕೊಂಡು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಹೀಗೆ ನಾವು ಎಲ್ಲರೂ ಸೇರಿದ್ರೆ ಹೀಗೆ ತುಂಬ ಮಾತಾಡ್ತಾ ಇರ್ತೀವಿ. ಅವ್ನ ಕಾಲು ಎಳಿತಾ ಇರ್ತೀವಿ, ಅವ್ನು ನಮ್ಮ ಕಾಲು ಎಳಿತಾ ಇರ್ತಾನೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗ ಫಸ್ಟು ಒಂದು ಕಡೆ ಹೋದ್ವಿ, ಬಟ್ ಅಲ್ಲಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಇಲ್ಲ ಬೇಡ ಅಲ್ಲೇ ಹೋಗೋಣ ಅಂಥೇಳಿ ಆಲ್ಮೋಸ್ಟ್ ಅಲ್ಲಿ ತುಂಬ ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ನೋಡಿದ್ವಿ ಮೊಬೈಲಲ್ಲಿ, ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಲ್ಲಿ ಹೋಗ್ತಾ ಇದ್ದೀವಿ. ಐ ಹೋಪ್ ನೋಡಿ ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹಿತ ನಿಯರ್ ತುಮಕೂರು ಹತ್ರ ಏನಾದರೂ ಇದ್ದರೆ ನೀವು ಅಲ್ಲೋ ಫೋಟೋಶೂಟ್ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿದೆ ಲೊಕೇಶನ್ನು, ತುಂಬ ಚೆನ್ನಾಗಿ ಬಂತು ಕೂಡ ಫೋಟೋಶೂಟು. ಸ್ವಲ್ಪ ನೀವು ಈವ್ನಿಂಗ್ ಟೈಮು ಇಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಮಾರ್ನಿಂಗ್ ಟೈಮಲ್ಲಿ ಹೋದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಅಲ್ಲಿ ಕೆರೆ ಇದೆ, ಆ ಕೆರೆಯಲ್ಲಿ ಏನು ಅಷ್ಟು ನೀರಿರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಬಟ್ ನೀರಿರೋ ಟೈಮಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅಲ್ಲಿ ಫೋಟೋಶೂಟ್ ಬರುತ್ತೆ. ನಾವು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಆಗ್ತಾಯಿದ್ದನ್ನ ನೋಡ್ತಾ ಇದ್ವಿ, ಎಲ್ಲಿದೆ ಅಂತ ಯಾವಾಗಲೂ ಅನ್ಕೋತಾ ಇದ್ವಿ. ಇಷ್ಟೊಂದು ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ, ನಾವು ಒಂದ್ಸಲಿ ಹೋಗಬೇಕು, ಶೂಟ್ ಮಾಡಿಸ್ಬೇಕು ಅಂತ. ಬಟ್ ನಮ್ಮ ನಿಯರೇ ಸುತ್ತಮುತ್ತ ಇದೆ ಅಂತ ನಿಜ ನಮಗೆ ಗೊತ್ತಿರಲಿಲ್ಲ. ಒಂದ್ಸಲಿ ನೀವು ಹೋಗಿ, ಚೆನ್ನಾಗಿ ಬರುತ್ತೆ ಮಾತ್ರ ಫೋಟೋಶೂಟು. ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ನಿಯರ್ ಸ್ವಲ್ಪ ದೂರ
ಹೋಗ್ಬಿಡ್ತೀವಿ. ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಬೇರೆ ಎಲ್ಲೋ ನಾವು ಬೇರೆ ಕಡೆ ಬೇರೆ ಹೋಗಬೇಕಿತ್ತು, ಮತ್ತು ನಾವು ಬೆಂಗಳೂರಿಂದ ಬಂದಿದ್ವಲ್ಲ, ಮತ್ತು ನಾವು ವಾಪಸ್ ಬರಬೇಕು. ಇಲ್ಲಿ ನನ್ನ ಮಗನ ಸ್ಕೂಲ್ ಬೇರೆ, ಮಂಡೇ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಮತ್ತು ನೆಕ್ಸ್ಟ್ ವೀಕು ಅಲ್ಲ, ನಾವು ಲಾಸ್ಟ್ ವೀಕ್ ಮಾಡಿದ್ದು, ಬಟ್ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಮತ್ತು ಸಂಡೇ ಸೀಮಂತ ಬೇರೆ ಇದೆ, ಸೊ ಅದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೀವಿ. ಬ್ಯುಸಿ ಬೇರೆ ಇದ್ದೀನಿ, ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ನನಗೆ ನೋಡಿ ವಾಯ್ಸ್ ಓವರ್ ಕೊಡೋದಕ್ಕೆ ನನ್ನ ವಾಯ್ಸ್ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಕೆಲಸ ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಅದ್ರದ್ದೆಲ್ಲ ಎತ್ತಿಟ್ಕೊಳೋದು ಮಾಡೋದು ಎಲ್ಲ. ಅದಕ್ಕೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೂ ಸಹ ಮಿನಿ ವ್ಲಾಗ್ಸ್ ಆಗ್ತಾಯಿಲ್ಲ. ಇದೆಲ್ಲ ಸ್ವಲ್ಪ ಮುಗೀಲಿ, ಆವಾಗ ಒಂದು ಸ್ವಲ್ಪ ಫ್ರೀ ಆಗ್ತೀನಿ, ಆಮೇಲೆ ಆಗ್ತೀನಿ. ಮತ್ತು ಆವಾಗ ಮತ್ತೆ ಹಬ್ಬ ಸ್ಟಾರ್ಟ್ ಆಗುತ್ತೆ, ಇನ್ನು ಮತ್ತೆ ಅದಕ್ಕೆ ಬ್ಯುಸಿ ಆಗ್ತೀನಿ. ವರಮಹಾಲಕ್ಷ್ಮಿ ಹಬ್ಬದೆಲ್ಲನೂ ಸಹಿತ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಹೇಳಿ. ನೋಡಿ ನಾವು ಫೋಟೋಶೂಟ್ ಮಾಡೋ ಲೊಕೇಶನ್ಗೆ ಬಂದ್ವಿ. ನೋಡಿ ಹೇಗಿದೆ ಅಂತ. ತುಂಬಾ ಗಾಳಿ ಬೀಸ್ತಾಯಿತ್ತು, ಒಂದ್ಸಲಿ ಬಿಸಿಲು ಬರ್ತಾಯಿತ್ತು, ಒಂದ್ಸಲಿ ನೆರಳು ಬರ್ತಾಯಿತ್ತು. ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ನೋಡೋಣ ಅಂಥೇಳಿ ಚೆಕ್ ಮಾಡೋಣ ಅಂಥೇಳಿ ನೋಡ್ತಾ ಇದ್ದಾರೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ನನ್ನ ಹಸ್ಬೆಂಡೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ಗೆ ಯಾವುದೇ ಥರ ಯೋಚನೆ ಇಲ್ಲ. ನಾವು ಯಾವಾಗ ಬೇಕೋ ಅನಿಸುತ್ತೋ ಅವಾಗ ನಾವು ಫೋಟೋಸ್ನ ತೊಗೊತಾ ಇರ್ತೀವಿ. ಎಲ್ಲಿ ನಮಗೆ ಫೋಟೋಸ್ ತೊಗೋಬೇಕು ಅನಿಸುತ್ತೋ ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೋತಾ ಇರ್ತೀವಿ. ನೋಡಿ ಮಾಡ್ತಾ ಇದ್ದೀವಿ ಒಂದೊಂದೇ ಫೋಸಸ್ಸು. ಮತ್ತು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ವಿ. ಲಾಸ್ಟಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಕಾರ್ಡ್ ಕಾಪಿ ಹಾಕೋಕ್ಕೋಗಿ ಡಿಲೀಟ್ ಆಗೋಯಿತು ಫೋಟೋಸ್ ಎಲ್ಲ. ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಯಿತು. ತುಂಬಾ ಕಷ್ಟಪಟ್ಟು ಮಾರ್ನಿಂಗಿಂದ ಎದ್ದು ಎಲ್ಲ ರೆಡಿಯಾಗಿ, ಮತ್ತು ನಾನೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮೇಕಪ್ ನಾನೇ ಮಾಡಿಬಿಡ್ತೀನಿ. ಸೊ ಅದಕ್ಕೆ ನಾನು ರೆಡಿಯಾಗಿ ಅವ್ರನ್ನೂ ರೆಡಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು, ಅದು ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಅದನ್ನು ರಿಕವರಿ ಕೊಟ್ಟು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಯಿತು. ನಿಜವಾಗ್ಲೂ ನಾವು ಅನ್ಕೋಬೋದು ದೃಷ್ಟಿ ಆಗಲ್ಲ ಅಂತ, ಬಟ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದಾಗಿತ್ತು ನಮ್ಮ ಫೋಟೋಶೂಟ್ ವಿಡಿಯೋ. ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸೀಮಂತದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.